ಮೊನ್ನೆ ನಾನು ಮಾಡಿದ ಪೆಟ್ರೋಲ್ ಸ್ಕೂಟರ್ ಮತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ರನ್ನಿಂಗ್ ಕಾಸ್ಟ್ ಕಂಪ್ಯಾರಿಸನ್ಗೆ ಇವಾಗ 1 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಬಂದಿದೆ. ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್. ಮತ್ತೆ ಆ ವಿಡಿಯೋದಲ್ಲಿ ಹೆಚ್ಚಿನ ಜನ ವಾರಂಟಿ ಮುಗಿದ ಮೇಲೆ ಬ್ಯಾಟ್ರಿ ಹೋಗ್ಬಿಡುತ್ತಲ್ಲ ಅವಾಗ ಏನು ಮಾಡ್ತೀರಾ, ಮತ್ತೆ ಬ್ಯಾಟ್ರಿ ಹಾಕಿಸ್ಬೇಕಂದ್ರೆ ಏನು ಕಾಸ್ಟ್ ಆಗುತ್ತೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ನನ್ನ ಹತ್ರ ಬರೀ 6 ತಿಂಗಳ ಹಳೆಯ ಈ ಆರ್ಬಿಟರ್ ಸ್ಕೂಟರ್ ಮಾತ್ರ ಅಲ್ಲ, 4 ವರ್ಷದ ಹಳೆಯ ಒಂದು ಏತರ್ 450 ಅನ್ನೋ ಎಲೆಕ್ಟ್ರಿಕ್ ಸ್ಕೂಟರ್ ಸಹ ಇದೆ. ಇದು ಇಲ್ಲಿವರೆಗೂ 45,000 ಕಿಲೋಮೀಟರ್ ಓಡಿದೆ. ಇವಾಗಲೂ ಚೆನ್ನಾಗಿ ರನ್ನಿಂಗ್ ಆಗ್ತಾ ಇದೆ. ರೀಸೆಂಟ್ ಆಗಿ ಇದರ ಒಂದು ರೇಂಜ್ ಟೆಸ್ಟ್ ವಿಡಿಯೋನು ನಾನು ಮಾಡಿದ್ದೆ, ಅದು ನನ್ನ ಚಾನಲಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ವಾರಂಟಿ ಮುಗಿದ ತಕ್ಷಣ ಹೋಗಲ್ಲ. ಉದಾಹರಣೆಗೆ ಇವಾಗ ನಿಮ್ಮ ಕೈಯಲ್ಲಿರೋ ಮೊಬೈಲ್ ಏನಿದೆ ಅದು 1 ವರ್ಷದ ವಾರಂಟಿ ಫೋನು. ಅದು ವಾರಂಟಿ ಮುಗಿದ ತಕ್ಷಣ ಅದ್ರ ಬ್ಯಾಟ್ರಿ ಹೋಗಿದ್ದೇನಾ ಅಥವಾ ಆ ಫೋನೇ ಹಾಳಾಗಿ ಹೋಗಿದ್ದೇನಾ, ಅದನ್ನೇನಾದ್ರೂ ಗುಜರಿಗೆ ಹಾಕ್ತೀರಾ? ಇಲ್ಲ ತಾನೇ. ಕಂಪ್ನಿ ಕೊಡೋದು 1 ವರ್ಷ ವಾರಂಟಿ ಮಾತ್ರ. ಮಿನಿಮಮ್ ಅಂದ್ರೂ ಮೊಬೈಲ್ ಫೋನ್ ಬ್ಯಾಟ್ರಿನೇ 3 ರಿಂದ 4 ವರ್ಷ ಚೆನ್ನಾಗಿರುತ್ತೆ. ಅಂಥದ್ರಲ್ಲಿ EV ವೆಹಿಕಲ್ಗಳ ಬ್ಯಾಟ್ರಿಯನ್ನು ಕಂಪ್ನಿ ಮಿನಿಮಮ್ ಅಂದ್ರೂ 3 ವರ್ಷ ವಾರಂಟಿ ಕೊಡ್ತಾರೆ. ಅದು ಎಷ್ಟು ದಿವಸ ಬರ್ಬೋದು ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ಇಲ್ಲಪ್ಪ ನನಗೆ ಬ್ಯಾಟ್ರಿ ಕಾಸ್ಟ್ ಗೊತ್ತಾಗಲೇಬೇಕು ಎಷ್ಟು ಬರುತ್ತೆ ಅನ್ನೋದು ಅಂತ ನೀವೇನಾದರೂ ಹೇಳ್ತೀರಿ ಅನ್ನೋದಾದರೆ, ಬ್ಯಾಟ್ರಿ ಅನ್ನೋದು ಸಹ ಪೆಟ್ರೋಲ್ ರೀತಿ ಬೆಲೆ ಫಿಕ್ಸ್ ಆಗಿ ಇರೋದಿಲ್ಲ, ಏರಿಳಿತ ಇರುತ್ತೆ. ಬ್ಯಾಟ್ರಿ ತಯಾರಾಗೋಕೆ ಬೇಕಾಗೋ ರಾ ಮೆಟೀರಿಯಲ್ಗಳನ್ನು ಗಣಿಗಾರಿಕೆ ಮಾಡಿ ತೆಗಿತಾರೆ. ಅದರ ಅವೈಲಬಿಲಿಟಿ ಮೇಲೆ ಬೆಲೆ ಫಿಕ್ಸ್ ಆಗುತ್ತೆ. ನಾನಿವಾಗ ಕಳೆದ 5 ವರ್ಷಗಳಲ್ಲಿ ಬ್ಯಾಟ್ರಿ ಬೆಲೆ ಯಾವ ರೀತಿ ಏರಿಳಿತ ಆಗಿದೆ ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ 2021ರಲ್ಲಿ 1 ಕಿಲೋವ್ಯಾಟ್ EV ಬ್ಯಾಟ್ರಿಯ ಬೆಲೆ 22,000ದಿಂದ 26,000 ರೂಪಾಯಿ ಇತ್ತು. ಅದಾದಮೇಲೆ 2022ರಲ್ಲಿ ಸಪ್ಲೈ ಚೈನ್ ಸಮಸ್ಯೆಯಿಂದಾಗಿ ಬೆಲೆ 25,000ದಿಂದ 30,000 ರೂಪಾಯಿವರೆಗೂ ಆಗಿತ್ತು. ಮತ್ತೆ 2023ರಲ್ಲಿ 22,000ರಿಂದ 26,000 ರೂಪಾಯಿಗೆ ಬಂದಿತ್ತು 1 ಕಿಲೋವ್ಯಾಟ್ EV ಬ್ಯಾಟ್ರಿಯ ಬೆಲೆ. ಅದಾದಮೇಲೆ 2024ರಲ್ಲಿ 1 ಕಿಲೋವ್ಯಾಟ್ EV ಬ್ಯಾಟ್ರಿಯ ಬೆಲೆ 20ರಿಂದ 23,000 ರೂಪಾಯಿ ಆಗಿತ್ತು. ಅದಾದ್ಮೇಲೆ 2025ರಿಂದ ಇವಾಗ ರನ್ನಿಂಗ್ ಆಗ್ತಾ ಇರೋ 2026ವರೆಗೂ 1 ಕಿಲೋವ್ಯಾಟ್ EV ಬ್ಯಾಟ್ರಿಯ ಬೆಲೆ 15,000 ರೂಪಾಯಿಯಿಂದ 18,000 ರೂಪಾಯಿವರೆಗೂ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಕಡಿಮೆನೂ ಆಗಬಹುದು. ನನ್ನ ಆರ್ಬಿಟರ್ ಸ್ಕೂಟರ್ನಲ್ಲಿರೋದು 3.1 ಕಿಲೋವ್ಯಾಟ್ ಬ್ಯಾಟ್ರಿ. ಇದರ ಬೆಲೆ 45,000 ರೂಪಾಯಿ ಆಗುತ್ತೆ. ಕಂಪನಿ ಇದಕ್ಕೆ 5ರಿಂದ 10,000 ರೂಪಾಯಿನ ಸರ್ವಿಸ್ ಚಾರ್ಜ್ ಸೇರಿಸಿದ್ರು ಸಹ ಹೆಚ್ಚು ಕಡಿಮೆ 50ರಿಂದ 55,000 ರೂಪಾಯಿ ಆಗತ್ತೆ ಒಂದ್ಸಾರಿ ಕಂಪ್ಲೀಟ್ ಆಗಿ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕಂದ್ರೆ. ಈ ಕ್ಯಾಲ್ಕುಲೇಷನ್ ಬಗ್ಗೆ ನಿಮ್ಗೆ ಏನನ್ಸಿತ್ತು ಕಮೆಂಟ್ ಮಾಡಿ. ಮತ್ತೆ ನಾನೇನು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಪ್ರಮೋಷನ್ ಮಾಡ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ, ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.